ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ನಾನಂತೂ ತುಂಬಾನೇ ಚೆನ್ನಾಗಿದ್ದೀನಿ. ನೋಡಿ, ಈ ಕರ್ಪೂರ ಬಿಸ್ನೆಸ್ ಇದೆಯಲ್ಲ, ಇದನ್ನ ಯಾವ ತರ ಮಾಡಬೇಕು ಅಂತ ನಾನು ನಿಮಗೆ ಇವತ್ತಿನ ವಿಡಿಯೋಲಿ ತಿಳಿಸ್ಕೊಡ್ತೀನಿ. ನೋಡಿ, ಕರ್ಪೂರ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಓಕೆನಾ? ಪ್ರತಿಯೊಂದು ಮನೆಯ ದೇವರ ಗುಡಿಯಲ್ಲಿ ಕರ್ಪೂರ ಇದ್ದೇ ಇರುತ್ತೆ. ಹಾಗೆ ದೇವಸ್ಥಾನಗಳಲ್ಲಿ ಹಬ್ಬ ಹರಿಗಳ ದಿನಗಳಲ್ಲಿ ಹಾಗೆ ದೇವಸ್ಥಾನಗಳಲ್ಲೂ ಕರ್ಪೂರ ಇದ್ದೇ ಇರುತ್ತೆ. ಸೊ ಅದಕ್ಕೋಸ್ಕರ ಈ ಕರ್ಪೂರಕ್ಕೆ ಹೆಚ್ಚು ಡಿಮ್ಯಾಂಡ್ ಇದೆ. ಹಾಗಾಗಿ ಜನ ಈ ಇತ್ತೀಚಿನ ದಿನಗಳಲ್ಲಿ ಯಾವ ಬಿಸ್ನೆಸ್ ಮಾಡೋದು, ಈಗಿನ ಟ್ರೆಂಡಲ್ಲಿ ಯಾವ ಬಿಸ್ನೆಸ್ ಮಾಡ್ಬೋದು ಅಂತ ನೋಡೋದಾದ್ರೆ ಕರ್ಪೂರದ ಬಿಸ್ನೆಸ್ ತುಂಬಾನೇ ಚೆನ್ನಾಗಿದೆ. ದಿನನಿತ್ಯ ಬೇಡಿಕೆ ಇಲ್ಲಿ ಇರುವಂತಹ ಒಂದು ವಸ್ತುವಾಗಿದೆ. ಹಾಗಾದ್ರೆ ಈ ಕರ್ಪೂರದ ಬಿಸ್ನೆಸ್ ಯಾವ ತರ ಮಾಡೋದು ಅಂತ ನನಗೆ ತಿಳಿಸ್ಕೊಡ್ತೀನಿ. ಓಕೆನಾ? ನೋಡಿ, ಈ ಕರ್ಪೂರದ ಬಿಸ್ನೆಸ್ ಮಾಡಬೇಕು ಅಂದ್ರೆ ಮೇನ್ ಆಗಿ ಬೇಕಾಗಿರುವಂತದ್ದು ಮಿಷಿನರಿ. ಯಾವ್ಯಾವ ಮಿಷಿನರಿ ಬೇಕಾಗುತ್ತೆ ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಫಸ್ಟ್ ಅದಕ್ಕಿಂತ ಮುಂಚೆ ಈ ರಾ ಮೆಟೀರಿಯಲ್ ಯಾವ್ದಾದ್ರು ಬೇಕಾಗುತ್ತೆ, ಈ ಪೌಡರ್ಗಳು ಎಲ್ಲಿಂದ ಸಿಗುತ್ತೆ, ಯಾವ ತರ ಪರ್ಚೇಸ್ ಮಾಡಬೇಕು ಈ ಪೌಡರ್ಗಳನ್ನ ಅಂತ ನಾನು ನಿಮಗೆ ಪೂರ್ತಿಯಾಗಿ ಹೇಳ್ಕೊಡ್ತೀನಿ. ಹಾಗೆ ಈ ಒಂದು ಬಿಸ್ನೆಸ್ನ ಎಲ್ಲಿ ಮಾಡಿದ್ರೆ ಸೂಕ್ತ, ಮನೆಯಲ್ಲಿ ಮಾಡಲೇಬಾರ್ದು. ಈ ಒಂದು ಕರ್ಪೂರದ ಬಿಸ್ನೆಸ್ ಇದೆಯಲ್ಲ, ಇದನ್ನ ಮನೆಯಲ್ಲಿ ಮಾಡಲೇಬಾರ್ದು, ತುಂಬಾನೇ ತೊಂದರೆ ಇದೆ. ಅದು ಯಾಕಂತ ನಿಮಗೆ ಪೂರ್ತಿ ಹೇಳ್ಕೊಡ್ತೀನಿ. ಓಕೆನಾ? ಸೊ ಬೇರೆ ಜಾಗದಲ್ಲಿ ಮಾಡಿದ್ರೆ ಸೂಕ್ತ, ಅದು ಯಾಕಂತ ಆಮೇಲೆ ನಾನು ನಿಮಗೆ ಹೇಳ್ತೀನಿ. ಈ ಕರ್ಪೂರನ ಎಲ್ಲಿ ಮಾಡಿದ್ರೆ ತುಂಬಾನೇ ಲಾಭ ಅಂದ್ರೆ ಯಾವ ಸ್ಥಳಗಳಲ್ಲಿ, ಯಾವ ಅಂಗಡಿ, ರಿಟೇಲ್ ಅಲ್ಲಿ ಮಾಡಿದ್ರೆ ಲಾಭನ ಅಥವಾ ಹೋಲ್ಸೇಲ್ ಅಲ್ಲಿ ಮಾಡಿದ್ರೆ ಲಾಭನ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ಸೊ ಇದು ಯಾವ ಜಾಗದಲ್ಲಿ ಮಾಡಿದ್ರೆ ಸೂಕ್ತ ಅಂತ ಹೇಳಿದೆ. ಆದ್ರೆ ಇದನ್ನ ಎಲ್ಲಿ ಸೇಲ್ ಮಾಡಬೇಕು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಓಕೆನಾ? ಅದನ್ನು ಕೂಡ ನೋಡಿ. ಹಾಗೆ ಸ್ಟಾರ್ಟಿಂಗ್ ಬಿಸ್ನೆಸ್ ಮಾಡೋರಿಗೆ ತುಂಬಾನೇ ಕಷ್ಟ ಆಗುತ್ತೆ, ನಂತರ ತುಂಬಾನೇ ಈಸಿ ಇದೆ ಬಿಸ್ನೆಸ್. ಓಕೆನಾ? ಪ್ರೊಡಕ್ಷನ್ ಅಂತೂ ತುಂಬಾನೇ ಈಸಿ ಇದೆ. ಸ್ಟಾರ್ಟಿಂಗ್ ನೀವು ಮಾಡುವಾಗ ತುಂಬಾ ಕಷ್ಟ ಅನ್ಸುತ್ತೆ, ಹೋಗ್ತಾ ಹೋಗ್ತಾ ತುಂಬಾನೇ ಈಸಿ ಇದೆ. ಮತ್ತೆ ದಿನಕ್ಕೆ ಎಷ್ಟು ನೀವು ಪ್ರೊಡಕ್ಷನ್ ಮಾಡ್ಬೋದು, ಮತ್ತೆ ದಿನಕ್ಕೆ ಎಷ್ಟು ಲಾಭ ಗಳಿಸ್ಬೋದು, ತಿಂಗಳಿಗೆ ಎಷ್ಟು ಲಾಭ ಗಳಿಸ್ಬೋದು, ವರ್ಷಕ್ಕೆ ಎಷ್ಟು ಲಾಭ ಗಳಿಸ್ಬೋದು ಅಂತ ನಾನು ನಿಮಗೆ ಪೂರ್ತಿಯಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಈ ಕರ್ಪೂರಕ್ಕೆ ಪ್ರೈಸ್ ಅಂದ್ರೆ ಬೆಲೆನ ಯಾವ ತರ ಫಿಕ್ಸ್ ಮಾಡಬೇಕು. ಮಾರ್ಕೆಟ್ ಅಲ್ಲಿ ತುಂಬಾನೇ ಕಾಂಪಿಟೇಷನ್ ಇದೆ. ಸೊ ಆ ಕಾಂಪಿಟೇಷನ್ ನ ಸೈಡಿಗೆ ಇಟ್ಬಿಟ್ಟು ನೀವು ಯಾವ ತರ ಒಂದು ಪ್ರೊಡಕ್ಷನ್ ಮಾಡಬೇಕು, ಗುಡ್ ಕ್ವಾಲಿಟಿ ಮಾಡಬೇಕು ಕರ್ಪೂರನ, ಮತ್ತೆ ಯಾವ ತರ ಪ್ರೈಸ್ ನ ಫಿಕ್ಸ್ ಮಾಡಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದನ್ನು ಕೂಡ. ಹಾಗೆ PMEGP ಲೋನ್ ಇದೆ. ಓಕೆನಾ? ಈ ಕರ್ಪೂರದ ಬಿಸ್ನೆಸ್ ನೀವು ಮಾಡ್ತೀನಿ ಅನ್ನೋದಾದ್ರೆ ಗೌರ್ಮೆಂಟ್ ಇಂದ PMEGP ಲೋನ್ಗೂ ಅಪ್ಲೈ ಮಾಡಬಹುದು. ಅದು ಯಾವ ತರ ಮಾಡಬಹುದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ಎರಡು ಪಾಯಿಂಟ್ ನ ಬಿಟ್ಟೆ, ಒಂದು ಪ್ರಾಫಿಟ್, ಇನ್ನೊಂದು ಲಾಸ್. ಓಕೆನಾ? ಪ್ರಾಫಿಟ್ ಯಾವ ತರ ಇರುತ್ತೆ ಕರ್ಪೂರದ ಬಿಸ್ನೆಸ್ ಅಲ್ಲಿ, ಮಾರ್ಜಿನ್ ಯಾವ ತರ ಇರುತ್ತೆ, ಎಷ್ಟು ಮಾರ್ಜಿನ್. ಓಕೆನಾ? ಇದು ಡಿಪೆಂಡ್ಸ್ ಅಪಾನ್ ಪರ್ಸನ್ ಮೇಲೆ ಹೋಗುತ್ತೆ, ಒಂದು ಗಿರಾಕಿ ಮೇಲೆ ಹೋಗುತ್ತೆ. ಯಾಕಂದ್ರೆ ಒಂದೊಂದು ಕೆಜಿ ವೇಟ್ ಮಾಡ್ತಾರೆ, ಕೆಲವರು ಕ್ವಿಂಟಲ್ ಗಟ್ಟಲೆ ಅಂದ್ರೆ ಟನ್ ಗಟ್ಟಲೆ ತಗೊಂತಾರೆ, ಕೆಲವರು ಕೆಜಿ ಲೆಕ್ಕ ತಗೊಂತಾರೆ, ಕೆಲವರು ಗ್ರಾಮ್ ಲೆಕ್ಕ ತಗೊಂತಾರೆ. ಸೊ ಒಬ್ಬೊಬ್ಬರಿಗೆ ಒಂದೊಂದು ತರ ಪ್ರೈಸ್ ನ ಫಿಕ್ಸ್ ಮಾಡಬೇಕಾಗುತ್ತೆ. ಯಾವ ತರ ಅಂತ ನಾನು ಪೂರ್ತಿಯಾಗಿ ಹೇಳ್ಕೊಡ್ತೀನಿ. ಹಾಗೆ ಇನ್ನೊಂದು ಮೇನ್ ವಿಚಾರ, ಲಾಸ್ ಯಾವ ಕಾರಣಕ್ಕೆ ಆಗ್ತೀರಾ ಇಲ್ಲಿ ಅಂತ ನಾನು ತಿಳಿಸ್ಕೊಡ್ತೀನಿ ವಿಡಿಯೋದಲ್ಲಿ. ಮೇನ್ ಆಗಿ ಪ್ರಾಫಿಟ್ ಆಲ್ಮೋಸ್ಟ್ 100ರಲ್ಲಿ ಒಬ್ಬರು ಒಂದು 10 ಜನ ಆಗ್ತಾರೆ, ಆದರೆ ಲಾಸ್ ತುಂಬ ಜನ ಆಗ್ತಾರೆ. ಸೊ ಆ ಲಾಸ್ ನೀವು ಯಾಕೆ, ಲಾಸ್ನ ಯಾಕೆ ನೀವು ತಗೊಂತೀರಾ ಅನ್ನೋದನ್ನ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಡ್ತೀನಿ. ಅಂದರೆ ಲಾಸ್ ಯಾಕೆ ಬರುತ್ತೆ, ಈ ಬಿಸ್ನೆಸ್ಸಲ್ಲಿ ಯಾಕೆ ನಿಮಗೆ ಲಾಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗೆ ಈ ಬಿಸ್ನೆಸ್ ಅಂತಲ್ಲ, ಯಾವ ಬಿಸ್ನೆಸ್ ತಗೊಂಡ್ರೂ ನಿಮಗೆ ಯಾಕೆ ಲಾಸ್ ಆಗುತ್ತೆ ಅಂತಲೂ ಕೂಡ ನಿಮಗೆ ಈ ಬಿಸ್ನೆಸ್ಸಲ್ಲಿ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಹಾಗೆ ಮೇನ್ ಕಾರಣ ಏನಂದರೆ ಅದು ನಾನು ನಿಮ್ಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಯಾವುದೇ ನೀವು ಬಿಸ್ನೆಸ್ ಮಾಡಿ, ಕರ್ಪೂರ ಬಿಸ್ನೆಸ್ ಅಂತಲ್ಲ, ಯಾವುದೇ ಬಿಸ್ನೆಸ್ನ ಮಾಡಿ ಕ್ಯಾಶ್ ಫ್ಲೋ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಏನೇಳಿ ಕ್ಯಾಶ್ ಫ್ಲೋ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ಕ್ಯಾಶ್ ಫ್ಲೋ ಅಂದರೆ ಏನು, ಕ್ಯಾಶ್ ಫ್ಲೋ ಇನ್, ಕ್ಯಾಶ್ ಫ್ಲೋ ಔಟ್ ಅಂದರೆ ಏನು. ಓಕೆನಾ? ಪ್ರತಿಯೊಂದು ನಾನು ಇವತ್ತಿನ ವಿಡಿಯೋದಲ್ಲಿ ಕೊಡ್ತೀನಿ. ಈ ಒಂದು ಯಾವುದೇ ನೀವು ಬಿಸ್ನೆಸ್ ಮಾಡಿ, ಚಿಕ್ಕ ಒಂದು ಚಾಕ್ಲೇಟ್ ಕೂಡ ಸೇಲ್ ಮಾಡಿ ಅಥವಾ ಐಸ್ ಕ್ರೀಮ್ ಕೂಡ ಸೇಲ್ ಮಾಡಿ, ನೀವು ದಿನನಿತ್ಯ ಕ್ಯಾಶ್ ಫ್ಲೋನ ಮೇಂಟೈನ್ ಮಾಡಿಲ್ಲ ಅಂದರೆ ಬುಕ್ಕು 100% ನಿಮಗೆ ಲಾಸ್ ಆಗುತ್ತೆ. ಓಕೆನಾ? ಸೊ ಕ್ಯಾಶ್ ಫ್ಲೋ ಏನು ಅಂತ ನಾವು ನೋಡೋದಾದ್ರೆ ಸಿಂಪಲ್ ಆಗಿ ಹೇಳ್ತೀನಿ. ನೋಡಿ, ಇವತ್ತು ನೀವು ಹೊಸದಾಗಿ ಬಿಸ್ನೆಸ್ ಶುರು ಮಾಡಿದ್ರೆ ನಿಮ್ಮ ಅಕೌಂಟಲ್ಲಿ ಒಂದು 50,000 ಬ್ಯಾಲೆನ್ಸ್ ಇದೆ ಅನ್ಕೊಳ್ಳೋಣ. ಓಕೆನಾ? ಇಲ್ಲ ನಿಮ್ಮ ಹತ್ರ ಒಂದು ಕ್ಯಾಶ್ 50,000 ರೂಪಾಯಿ ಬ್ಯಾಲೆನ್ಸ್ ಆಗಿದೆ ಅಂತ ನಾವು ತಿಳ್ಕೊಳ್ಳೋಣ. ಓಕೆನಾ? ಸೊ ಅದನ್ನು ನಿಮಗೆ ರೊಟೇಷನ್ ಇಟ್ಕೊಂಡಿದ್ದೀರಾ, ಅದನ್ನು ಯಾವ ಥರ ಇನ್ಕ್ರೀಸ್ ಮಾಡೋದು, ಯಾವ ಥರ ನಿಮ್ಗೆ ಲಾಸ್ ಆಗುತ್ತೆ ಅಂತ ಸಿಂಪಲ್ ಆಗಿ ಹೇಳ್ತೀನಿ. ಸೊ ಎಕ್ಸಾಂಪಲು 50,000 ನಿಮಗೆ ಈಗ ಓಪನಿಂಗ್ ಬ್ಯಾಲೆನ್ಸ್ ಆಗಿದೆ. ಓಕೆನಾ? ಇವತ್ತು ಸೇಲ್ ಎಷ್ಟಾಯಿತು, ಒಂದು 5,000 ರೂಪಾಯಿ ನಿಮಗೆ ಐಟಮ್ ಸೇಲ್ ಆಗಿದೆ. ಓಕೆನಾ? ಯಾವುದು ಕರ್ಪೂರ 55,000 ಆಯಿತು. ಮತ್ತು ನೀವು ಯಾರಿಗಾರು ಒಂದು ಹಣವನ್ನು ಕ್ರೆಡಿಟ್ ಲಿಮಿಟ್ ಅಂದರೆ ಸಾಲದ ರೀತಿಯಲ್ಲಿ ಕೊಟ್ಟಿದ್ದೀರಿ ಅಂದರೆ ಅದನ್ನು ನೀವು ಇವತ್ತು ರಿಕವರಿ ಮಾಡಿದ್ದೀರಿ ಅಂದರೆ, ಒಂದು 2,000 ರೂಪಾಯಿ ರಿಕವರಿ ಮಾಡಿದ್ದೀರಿ ಅಂದರೆ 50,000 ಪ್ಲಸ್ 5,000 ಪ್ಲಸ್ 2,000 57,000 ಆಯಿತು. ಓಕೆನಾ? ಇದು ಏನಿದು ನೆಟ್ ಕ್ಯಾಶ್ ಇನ್. ಓಕೆ, ನೆಟ್ ಕ್ಯಾಶ್ ಔಟ್ ಅಂದರೆ ಏನೇನು ಕ್ಯಾಶ್ ಔಟ್ ಆಗಿದೆ ಅಂದರೆ ಲೇಬರ್ ಚಾರ್ಜ್ ಇರ್ಬೋದು, ಅಂದರೆ ನಿಮ್ಮ ಕೂಲಿ ಸಂಬಳ, ಅಂದರೆ ನೀವು ಕೆಲಸಗಳು ಕೊಡ್ತೀರಲ್ಲ ಕೂಲಿ ಸಂಬಳ ದಿನಂತಿದ್ದು ಅದೊಂದು, ಕರೆಂಟ್ ಬಿಲ್ಲು, ಆಮೇಲೆ ಸ್ಟೇಷನರಿ, ಮತ್ತು ಹಾಗೆ ಟ್ರಾವೆಲ್ಸ್ ಅಂದರೆ ಟ್ರಾನ್ಸ್ಪೋರ್ಟೇಷನ್, ಹಾಗೆ ಇನ್ನೊಂದು ಬಂದ್ಬಿಟ್ಟು ಕೊರಿಯರ್ ಪ್ಯಾಕಿಂಗ್, ಹಾಗೆ ತುಂಬ ಸುಮಾರು ಇದೆ, ಸ್ವೀಪರ್ ಚಾರ್ಜಸ್ಸು, ಎಲೆಕ್ಟ್ರಿಸಿಟಿ ಬಿಲ್ಲು, ಇವನ್ನೆಲ್ಲ ನಾವು ಕ್ಯಾಶ್ ಔಟ್ ಅಂತ ಹೇಳ್ತೀವಿ. ಒಳ್ಳೆ ಎಕ್ಸ್ಪೆನ್ಸ್ ಡೈಲಿ ಎಷ್ಟೆಷ್ಟು ಆಗುತ್ತೆ ಅಂತ. ಸೊ ಇದನ್ನು ಮೈನಸ್ ಮಾಡಿದಾಗ ನಿಮಗೆ ಯಾವತ್ತು 50,000 ಇರೋದು ಜಾಸ್ತಿ ಆಗಬೇಕು ಹೊರತು ಕಮ್ಮಿ ಆಗಬಾರ್ದು. ಸೊ ಯಾಕೆ ಕಮ್ಮಿ ಆಗುತ್ತೆ, ಸೊ ಯಾಕೆ ಕಮ್ಮಿ ಆಗುತ್ತೆ, ಹಾಗೆ ಕಮ್ಮಿ ಆದಾಗ ಅದು ಲಾಸ್. ಓಕೆನಾ? ಸೊ ಲಾಸ್ನ ಯಾರು ದಯವಿಟ್ಟು ಪಡಿಬೇಡಿ, ಯಾಕಂದರೆ ತುಂಬಾ ಲಾಸ್ ಆಗುತ್ತೆ. ಸೊ ಬಿಸ್ನೆಸ್ ಕೂಡ ಕಂಪ್ಲೀಟ್ಲಿ ಕೊಲಾಪ್ಸ್ ಆಗಿ ನೀವು ಅಂಗಡಿನ ಕ್ಲೋಸ್ ಮಾಡಬೇಕಾಗುತ್ತೆ, ಅಂದರೆ ಬಿಸ್ನೆಸ್ನ ಕ್ಲೋಸ್ ಮಾಡಬೇಕಾಗತ್ತೆ. ಸೊ ಅದು ಯಾವ ಥರ ಅಂತ ನಾನು ನಿಮಗೆ ವಿಡಿಯೋ ಮಾಡಿದ್ದೀನಿ ಆಲ್ರೆಡಿ. ಸೊ ದಯವಿಟ್ಟು ಯಾರಿಗೆಲ್ಲ ಈ ಕರ್ಪೂರದ ಬಿಸ್ನೆಸ್ ಮಾಡಬೇಕು ಅಂತ ತುಂಬ ಐಡಿಯಾ ಆಗ್ತಾ ಇದ್ದಾರೆ, ಅಂದರೆ ಯಾರಿಗೆಲ್ಲ ಸ್ವಂತ ಒಂದು ಬಿಸ್ನೆಸ್ ಮಾಡಬೇಕು, ಸ್ವಾವಲಂಬಿ ಬದುಕನ್ನ ನಾನು ಕೂಡ ಮಾಡಬೇಕು, ಸೊ ಇನ್ನೊಬ್ಬರು ಕೈ ಕಡೆ ಯಾಕೆ ಬಿಸ್ನೆಸ್ ಮಾಡಬೇಕು, ನಾನು ಒಂದು ಬಿಸ್ನೆಸ್ ಮಾಡ್ತೀನಿ, ಅದು ಕರ್ಪೂರದ ಬಿಸ್ನೆಸ್ನೇ ಮಾಡಬೇಕು ಅಂತ ಯಾರೆಲ್ಲ ಫಿಕ್ಸ್ ಆಗಿದ್ದೀರಾ,
ಯಾರೆಲ್ಲ ಮಾಡ್ಬೇಕಂತಿರಲ್ಲ ಅಥವಾ ಬೇರೆ ಬಿಸ್ನೆಸ್ ಯಾರೆಲ್ಲ ಮಾಡ್ಬೇಕಂತಿಲ್ಲ ಅದ್ರ ಬದಲು ಕರ್ಪೂರ ಬಿಸ್ನೆಸ್ ಮಾಡಿ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಸೊ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡಲ್ಲ. ಯಾಕಂದರೆ ಸೊ ಆಲ್ರೆಡಿ ನನಗೆ ಮಾನಿಟೈಸೇಷನ್ ಆಗಿದೆ. ಸೊ ಯಾರಿಗೆ ಈ ಕರ್ಪೂರದ ಬಿಸ್ನೆಸ್ ಬಗ್ಗೆ ಸಂಪೂರ್ಣ ಮಾಹಿತಿ ಬೇಕಾಗಿದೆ ಅವರು ನನ್ನ ಒಂದು ಚಾನಲ್ನ 59 ರೂಪೀಸ್ ಕೊಟ್ಟು ಪೇ ಮಾಡಿದ್ರೆ ಈ ಕರ್ಪೂರದ ಬಿಸ್ನೆಸ್ ಬಗ್ಗೆ ತುಂಬ ಚೆನ್ನಾಗಿ ಇಷ್ಟೊಂದು ಹೇಳೋದಲ್ಲ, ಇಷ್ಟು ಮಾಹಿತಿನ ಕೊಟ್ಟಿದ್ದೀನಿ. ಹಾಗೆ ಇದಕ್ಕಿಂತ ಹೆಚ್ಚು ಮಾಹಿತಿನೂ ಕೂಡ ಕೊಟ್ಟಿದ್ದೀನಿ. ಸೊ ನಿಮ್ಗೇನಾದ್ರು ಇಂಟ್ರೆಸ್ಟ್ ಇದ್ದರೆ ಕರ್ಪೂರ ಬಿಸ್ನೆಸ್ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೋಬೇಕು, ಯಾಕೆ ಲಾಸ್ ಆಗುತ್ತೆ, ಮೇನ್ ಲಾಸ್ ಯಾರು ಕೂಡ ದುಡ್ಡಿದ್ರೆ ಯಾವ ಬೇಕಾದ್ರೂ ಬಿಸ್ನೆಸ್ ಮಾಡ್ಬೋದು. ಸೊ ಈ ಲಾಸ್ನ ಹೇಗೆ ಅವಾಯ್ಡ್ ಮಾಡಬೇಕು ಅನ್ನೋದನ್ನು ನನಗೆ ಇವತ್ತು ಕಂಪ್ಲೀಟಾಗಿ ಹೇಳ್ತೀನಿ ಈ ವಿಡಿಯೋದಲ್ಲಿ. ಯಾವ ಬಿಸ್ನೆಸ್ ಇಷ್ಟೊಂದು ಹೇಳಿಲ್ಲ. ಸೊ ನಿಮ್ಗೇನಾದ್ರು ಈ ಕರ್ಪೂರ ಬಿಸ್ನೆಸ್ ಬಗ್ಗೆ ಇಂಟ್ರೆಸ್ಟ್ ಇದೆ, ಮಾಡಬೇಕು ಅಂತಿದ್ರೆ, ನಿಮಗೆ ಮಾಹಿತಿ ಬೇಕಾಗಿದೆ, ನನ್ನ ಒಂದು ಚಾನಲಲ್ಲಿ ಜಾಯಿನ್ ಬಟನ್ ಇದೆ, ಅಲ್ಲಿ 59 ರೂಪಾಯಿ ಕೊಟ್ಟು ಪೇ ಮಾಡಿ. ಇಲ್ಲ ಅಂದರೆ ನನ್ನೊಂದು ಕಮೆಂಟ್ ಬಾಕ್ಸಲ್ಲಿ ನಿಮಗೊಂದು ಡಾಲರ್ ಸಿಂಬಲ್ ಸಿಗುತ್ತೆ, ಆ ಡಾಲರ್ ಸಿಂಬಲ್ಗೆ ಕ್ಲಿಕ್ ಮಾಡಿ 40 ರೂಪಾಯಿ ಕೊಟ್ಟು ಜಾಯಿನ್ ಆದರೆ ಸೊ ಅಲ್ಲೂ ಕೂಡ ಒಂದು ಆಪ್ಷನ್ ಇದೆ, ನೀವು ಜಾಯಿನ್ ಆಗ್ಬೋದು. ಸೊ ನಂತರ ನೀವು ಜಾಯಿನ್ ಆದಮೇಲೆ ನನ್ನೊಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಜಾಯಿನ್ ಆಗಿದ್ದೀನಿ ಅಥವಾ ಇದು ಡಾಲರ್ ಸಿಂಬಲ್ಗೆ 40 ರೂಪಾಯಿ ಪೇ ಮಾಡಿದ್ದೀನಿ, ದಯವಿಟ್ಟು ನನಗೆ ಈ ಕರ್ಪೂರ ಬಿಸ್ನೆಸ್ ಬಗ್ಗೆ ಒಂದು ಲಿಂಕ್ನ ಕಳಿಸ್ಕೊಡಿ ಅಂದರೆ ಪೂರ್ತಿ ವಿಡಿಯೋ ಮಾಡಿದ್ದೀನಿ, ನಿಮಗೆ ಖಂಡಿತವಾಗಿಯೂ ಲಿಂಕ್ನ ಕಳಿಸ್ಕೊಡ್ತೀನಿ. ಹಾಗೆ ಇನ್ನೊಂದು ವಿಚಾರ, ಸೊ ನನ್ನ ಒಂದು ಚಾನಲ್ಗೆ ಯಾರೆಲ್ಲ ಜಾಯ್ನ್ ಆಗಿದ್ರೆ, ಮೆಂಬರ್ಶಿಪ್ ತೊಗೊಂಡಿದ್ರೆ ಅವ್ರಿಗೆ ತುಂಬ ವೀಡಿಯೋಗಳನ್ನ ನಾನು ಪ್ರೈವೇಟಾಗಿ ಇಡ್ತಾ ಹೋಗ್ತೀನಿ. ನೆಕ್ಸ್ಟು ಬಿಸ್ನೆಸ್ ವೀಡಿಯೋಗಳು ಅದನ್ನು ನೀವು ನೋಡ್ತಾ ಹೋಗ್ಬೋದು. ಮೆಂಬರ್ಶಿಪ್ ಯಾರೆಲ್ಲ ತೊಗೊಂಡಿದ್ರೆ ಅವ್ರು ನೋಡ್ತಾ ಹೋಗ್ಬೋದು. ಓಕೆನಾ? ಕೆಲವರಿಗೆ ತುಂಬ ಬಿಸ್ನೆಸ್ ವೀಡಿಯೋಗಳು ಡೈರೆಕ್ಟಾಗಿ ವಿತೌಟ್ ಪೇಮೆಂಟ್ ಅಂದರೆ ಪೇ ಮಾಡದೇ ನೋಡ್ಬೋದು. ಸೊ ತುಂಬ ಇಂಪಾರ್ಟೆಂಟ್ ವಿಷಯಗಳಿರ್ತವೆ, ಕೆಲವೊಂದು ತುಂಬ ಇಂಪಾರ್ಟೆಂಟ್ ಬಿಸ್ನೆಸ್ಗಳಿರುತ್ತೆ, ಟ್ರೆಂಡಿಂಗ್ ಬಿಸ್ನೆಸ್ಸು, ಲಾಭದಾಯಕ ಬಿಸ್ನೆಸ್ ಇರುತ್ತೆ. ಅಂಥ ಬಿಸ್ನೆಸ್ಗಳನ್ನ ನಾನು ಸ್ವಲ್ಪ ಅಮೌಂಟ್ ಮೂಲಕ ನಾನು ನಿಮಗೆ ಹೇಳೋಣ ಅಂತ. ಯಾಕಂದರೆ ಅಮೌಂಟ್ನ ನಾನು ಯಾವುದಕ್ಕೂ ಯೂಸ್ ಮಾಡಲ್ಲ, ನನ್ನ ಪರ್ಸನಲ್ ಥಿಂಕಿಂಗ್ ಸದ್ಯಕ್ಕೆ ಯೂಸ್ ಮಾಡಲ್ಲ. ಸೊ ಜಸ್ಟ್ ಪ್ರಮೋಷನ್ಗೋಸ್ಕರ ಯೂಸ್ ಮಾಡ್ತೀನಿ, ಇನ್ನು ಹೆಚ್ಚು ಜನಗಳಿಗೆ ತಿಳಿಲಿ ಅಂತ ನಾನು ಈ ಒಂದು ಫಂಡಿಂಗ್ನ ಪ್ರಮೋಷನ್ಗೆ ಹಾಕ್ತಾ ಇದ್ದೀನಿ. ಓಕೆನಾ? ಹಾಗಾದರೆ ಯಾರಿಗೆಲ್ಲ ಇಷ್ಟ ಇದೆ ದಯವಿಟ್ಟು ಒಂದು ನನ್ನ ಚಾನಲ್ನ ಜಾಯ್ನ್ ಆಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಏನು ಮಾಡ್ತೀನಿ ಸೊ ಗೊತ್ತಲ್ಲ, ಕಮೆಂಟ್ ಬಾಕ್ಸಲ್ಲಿ ಹಾಕಿ ಜಾಯ್ನ್ ಆದಮೇಲೆ. ಥ್ಯಾಂಕ್ ಯು, ಹ್ಯಾವ್ ಎ ನೈಸ್ ಡೇ, ಬಾಯ್ ಬಾಯ್.